ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕಾವ್ಯ ಶಿಕ್ಷಾ ಚಾನಲ್. ಇವತ್ತಿನ ಸ್ಪೆಷಲ್ ಏನಂದರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂತಹ ರೆಸಿಪಿ ಆಗಿರುತ್ತೆ. ಹಾಗಾದರೆ ಇದು ಹೇಗೆ ಮಾಡೋದು ಅಥವಾ ಏನಿದು ಅಂತ ನೋಡೋದಾದರೆ, ಇದು ಮ್ಯಾಂಗೋ ಕಸ್ಟರ್ಡ್ ಡೆಸರ್ಟ್ ಅಂತೇಳಿ ಕರಿಬೋದು. ಹೌದು, ಇದು ಮ್ಯಾಂಗೋನ ಬಳಸಿ ಮ್ಯಾಂಗೋ ಫ್ಲೇವರ್ ಇರುವಂತಹ ಕಸ್ಟರ್ಡ್ ಡೆಸರ್ಟ್ ಆಗಿರುತ್ತೆ. ಹಾಗೆ ಇವಾಗ ಸೀಸ್ನಲ್ ಫ್ರೂಟ್ ಆಗಿರೋದ್ರಿಂದ ಈ ಸೀಸನ್ ಮುಗಿಯೋದ್ರೊಳಗಡೆ ಇದನ್ನು ಒಂದು ಸಲ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ, ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಮಕ್ಕಳಿಗೆ ಇದು ತುಂಬಾ ಇಷ್ಟ ಆಗುತ್ತೆ. ಹಾಗಾದರೆ ಇದು ಹೇಗೆ ಮಾಡೋದು ಅಂತ ನೋಡೋಣವಾ? ಒಂದು ಪಾತ್ರೆಯಲ್ಲಿ ನಾನು ಅರ್ಧ ಲೀಟರ್ನಷ್ಟು ಹಾಲನ್ನು ಹಾಕ್ತಾಯಿದ್ದೀನಿ. ಗಟ್ಟಿ ಹಾಲನ್ನೇ ಹಾಕ್ತಾಯಿದ್ದೀನಿ, ಅಂದರೆ ಕ್ರೀಮ್ ಇರುವಂತಹ ಹಾಲು. ಅಂದರೆ ಇದಕ್ಕೆ ನಾನು ಯಾವುದೇ ರೀತಿಯಾಗಿ ನೀರನ್ನು ಹಾಕಿಲ್ಲ. ಯಾಕೆ ಅಂದರೆ ಇದು ಗಟ್ಟಿಯಾಗಿ ಆಗಬೇಕಾಗಿರುತ್ತೆ. ಹಾಗಾಗಿ ನಾನು ನೀರು ಹಾಕಿದ್ರೆ ಜಾಸ್ತಿ ಹೊತ್ತು ಕುದಿಸ್ಬೇಕಾಗುತ್ತೆ. ಒಂದು ರುಚಿನೂ ಕೂಡ ಅಷ್ಟಾಗಿ ಚೆನ್ನಾಗಿ ಬರಲ್ಲ. ಹಾಗಾಗಿ ನಾನಿಲ್ಲಿ ಯಾವುದೇ ರೀತಿ ನೀರು ಬೆರೆಸ್ದಲೇ ಇದನ್ನು ಕುದಿಲಿಕ್ಕೆ ಇಡ್ತಾಯಿದ್ದೀನಿ. ಆಗಾಗ ಇದನ್ನು ನಾವು ತಿರುಗಿಸ್ತಾ ಇರಬೇಕು, ಇಲ್ಲ ಅಂದರೆ ತಳ ಹಿಡಿಯುತ್ತೆ. ಇದನ್ನು ನಿಧಾನವಾಗಿ ಸಣ್ಣ ಉರಿಯಲ್ಲೇ ಕುದಿಲಿಕ್ಕೆ ಬಿಡೋಣ. ಇವಾಗ 4 ಸ್ಪೂನಷ್ಟು ಶುಗರನ್ನು ಹಾಕ್ತಾಯಿದ್ದೀನಿ. ಈ ಶುಗರ್ ಕೂಡ ಕರಗಬೇಕು. ಕರಗಾದ್ಮೇಲೆ ನೆಕ್ಸ್ಟ್ ನಾವು ಮುಂದಿಂದು ಪ್ರೋಸೆಸ್ ಮಾಡೋಣ. ಏನು ಅಂದರೆ ಇದು ಕರಗಬೇಕು. ನೆಕ್ಸ್ಟು ಒಂದು ಅರ್ಧ ಕಪ್ನಷ್ಟು ಹಾಲಿಗೆ 3 ಸ್ಪೂನ್ನಷ್ಟು ಕಸ್ಟರ್ಡ್ ಪೌಡರ್ನ ಗಂಟೆ ಇಲ್ಲದೆ ಇರೋ ರೀತಿಯಲ್ಲಿ ಕಲಿಸ್ಬಿಟ್ಟು ಇದಕ್ಕೆ ಹಾಕಬೇಕು. ನಾನಿಲ್ಲಿ ಸ್ಟವ್ನ ಆಫ್ ಮಾಡಿಲ್ಲ, ಸಣ್ಣ ಉರಿಯಲ್ಲೇ ಇಟ್ಟಿದ್ದೀನಿ. ಈ ರೀತಿಯಾಗಿ ತಿರುಗಿಸ್ತಾ ಏನು ಮಾಡಬೇಕು, ಸಣ್ಣ ಉರಿಯಲ್ಲೇ ಇದನ್ನು ಕಲಿಸ್ತಾ ಬರಬೇಕು. ಕುದಿಯಕ್ಕೆ ಬಿಡಬೇಕು. ಇದು ಕುದೀತಾ ಸ್ವಲ್ಪ ಗಟ್ಟಿಯಾಗುತ್ತೆ, ಅಂದರೆ ತಿಕ್ಕಾಗಿ ಆಗುತ್ತೆ. ಈ ರೀತಿಯಾಗಿ ತಿಕ್ಕಾಗಿ ಬಂದ ಮೇಲೆ, ಈ ಅಳತೆಗೆ ಬಂದ ಮೇಲೆ ಇದನ್ನು ನಾವು ತಣ್ಣಗಾಗಲಿಕ್ಕೆ ಬಿಡೋಣ. ನೆಕ್ಸ್ಟ್ ಇನ್ನೊಂದು ಕಡೆ ನಾನಿಲ್ಲಿ 2 ರಸಭರಿತವಾಗಿರುವಂತಹ 2 ಮ್ಯಾಂಗೋ ಹಣ್ಣನ್ನು ಸ್ಪೂನಿನ ಸಹಾಯದಿಂದ ಏನು ಮಾಡ್ತಾಯಿದ್ದೀನಿ, ಆ ಪಲ್ಪ್ನೆಲ್ಲ ತಕ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನಾನಿಲ್ಲಿ ಟೋಟಲ್ಲಾಗಿ 2 ಮಾವಿನ ಹಣ್ಣನ್ನು ಬಳಸ್ತಾ ಇದ್ದೀನಿ. ನಿಮಗೆ ಬೇಕಂದರೆ ಇನ್ನೊಂದು ಮಾವಿನ ಹಣ್ಣು ಕೂಡ ಹಾಕೋಬೋದು. ನಾನಿಲ್ಲಿ ಟೋಟಲ್ಲಾಗಿ 2 ಮಾವಿನ ಹಣ್ಣನ್ನು ಮಾತ್ರ ಬಳಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಎಲ್ಲ ಸಿಪ್ಪೆ ತೆಕ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳೋಣ. ಅದರಲ್ಲೇ ಸ್ವಲ್ಪ ಒಂದು ಅರ್ಧದಷ್ಟು ಮಾವಿನ ಹಣ್ಣು ನಾನು ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಒಂದು ಮಿಕ್ಸರ್ ಬೌಲಿಗೆ ನಾವು ಹೆಚ್ಚಿಟ್ಕೊಂಡಿರುವಂತಹ ಮಾವಿನ ಹಣ್ಣನ್ನು ಹಾಕಿಬಿಟ್ಟು ಇದಕ್ಕೆ ನಾನು 2ರಿಂದ 3 ಏಲಕ್ಕಿನ ಕೂಡ ಹಾಕ್ತಾಯಿದ್ದೀನಿ. ಇದು ಏಲಕ್ಕಿ ಹಾಕೋದ್ರಿಂದ ಇದರ ಘಮ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಸಿಹಿ ಅಂದಮೇಲೆ ಏಲಕ್ಕಿ ಇಲ್ಲ ಅಂದರೆ ಹೇಗೆ ಅಲ್ವಾ? ಹಾಗಾಗಿ ಇಲ್ಲಿ ನಾನು 2ರಿಂದ 3 ಏಲಕ್ಕಿನ ಹಾಕಿಬಿಟ್ಟು ಇದನ್ನು ಮೊದಲು ಮಿಕ್ಸರ್ ಮಾಡ್ಕೊಂಡು ಬರೋಣ. ನೋಡ್ತಾ ಇದ್ರಲ್ಲ, ಈ ರೀತಿಯಾಗಿ ಇದನ್ನು ನಾನು ಮೊದಲು ಮಿಕ್ಸರ್ ಮಾಡ್ಕೊಂಬರ್ತೀನಿ. ಈ ರೀತಿಯಾಗಿ ಮಿಕ್ಸರ್ ಆಗಿದ್ದೆ. ಇದಕ್ಕೆ ನಾನೀಗ 2 ಸ್ಪೂನ್ನಷ್ಟು ಮನೆಯಲ್ಲೇ ಎತ್ತಿಟ್ಟಿರುವಂತಹ ಕ್ರೀಮ್, ಅಂದರೆ ಹಾಲಿನ ಕೆನೆನ ನಾನೇನು ಕಲೆಕ್ಟ್ ಮಾಡಿದ್ದೆ ಅದನ್ನು 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. 2 ಸ್ಪೂನಷ್ಟು ಕೆನೆ ಹಾಕೋದ್ರಿಂದ ಇದರ ರಿಚ್ನೆಸ್ಸು ಅಥವಾ ಇದರ ರುಚಿ ಅಂತ ಏನು ಕರಿತೀವಿ, ಇದು ತುಂಬಾ ಚೆನ್ನಾಗಾಗಿ ಬರುತ್ತೆ. ಹಾಗೆಯೇ ನಾವು 6ಕ್ಕೆ ಅಂತ ಬಿಟ್ಟಿದ್ವಲ್ಲ ತಣ್ಣಗಾಗಲಿ ಅಂತೇಳಿ, ಕಸ್ಟರ್ಡ್ ಮಿಲ್ಕ್ನ ಕೂಡ ಅದಕ್ಕೆ ಹಾಕಿಬಿಟ್ಟು ಮಿಕ್ಸರ್ ಮಾಡಿಕೊಂಡು ಬಂದಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಎಷ್ಟು ಗಟ್ಟಿಯಾಗಿ ಕ್ರೀಮಿಯಾಗಿ ತುಂಬಾ ಚೆನ್ನಾಗಿ ಮ್ಯಾಂಗೋ ಕಸ್ಟರ್ಡ್ ಮಿಲ್ಕ್ ರೆಡಿಯಾಗಿದೆ ಅಲ್ವಾ? ನೋಡೋಕ್ಕೇ ಇಷ್ಟು ತುಂಬ ಚೆನ್ನಾಗಿದೆ ಅಂದಮೇಲೆ ರುಚಿನೂ ಇನ್ನೆಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಇದನ್ನು ನಾನೀಗ ಒಂದು ಮಿಕ್ಸಿಂಗ್ ಬೌಲು ಅಥವಾ ಒಂದು ಬೌಲಿಗೆ ನಾನಿಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಈ ರೀತಿಯಾಗಿ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಂಡೆ. ನಾನೀಗ ಇದನ್ನು ಒಂದು 2ರಿಂದ 3 ತಾಸು ಫ್ರಿಜ್ಜಲ್ಲಿ ಇದನ್ನು ಕೂಲ್ ಆಗಲಿಕ್ಕೆ ಅಂತ ಬಿಡ್ತಾಯಿದ್ದೀನಿ. ಈಗಾಗಲೇ ಒಂದು 2 ತಾಸು 3 ತಾಸು ಮುಂಚೆನೇ ನಾನು 2ರಿಂದ 3 ಸ್ಪೂನಷ್ಟು ಸಬ್ಬಕ್ಕಿನ ನಾನಿಲ್ಲಿ ನೆನೆ ಹಾಕಿದ್ದೆ. ಇದನ್ನು ನಾನು ಬಿಸಿ ನೀರಲ್ಲಿ ಹಾಕಿ ಬೇಯಿಸ್ತಾ ಇದ್ದೀನಿ. ಇದು ಟ್ರಾನ್ಸ್ಪರೆಂಟ್ ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಬಿಟ್ಟು ಅದನ್ನ ಸೋಸಿ ಒಂದು ಕಡೆ ಎತ್ತಿಟ್ಕೊಳ್ಳೋಣ. 2ರಿಂದ 3 ತಾಸು ಆದಮೇಲೆ
ನಾನು ಫ್ರಿಡ್ಜಿಂದ ಈ ಒಂದು ಮ್ಯಾಂಗೋ ಕಸ್ಟರ್ಡ್ ಮಿಲ್ಕ್ನ ಹೊರಗಡೆ ತೆಗೆದಿದ್ದೀನಿ, ನೋಡ್ತಾ ಇದ್ದೀರಲ್ಲ. ಈಗ ನಾನು ಹೆಚ್ಚಿಟ್ಕೊಂಡಿರುವಂತಹ ಮ್ಯಾಂಗೋ ಪೀಸಸ್ನ ಇಲ್ಲಿ ಹಾಕ್ತಾಯಿದ್ದೀನಿ. ಮ್ಯಾಂಗೋ ಫ್ಲೇವರ್ ಇದೆ, ಹಾಗೆಯೇ ಬಾಯಿಗೆ ತಿಂತಾ ಇರುವಾಗ ಮ್ಯಾಂಗೋ ಕೂಡ ಸಿಗ್ತಾ ಇರುತ್ತೆ. ತುಂಬಾ ರುಚಿಯಾಗಿರುತ್ತೆ, ಹಾಗೆಯೇ ತುಂಬ ಚಿಲ್ಲಾಗಿರುತ್ತೆ. ಈ ಬೇಸಿಗೆಯಲ್ಲಿ ತುಂಬಾ ರುಚಿ ಅನಿಸುತ್ತೆ. ಬೇಯಿಸಿಟ್ಕೊಂಡಿರುವಂತಹ ಸಬ್ಬಕ್ಕಿ ಕೂಡ ನಾನಿಲ್ಲಿ ಬೆರೆಸ್ತಾ ಇದ್ದೀನಿ. 2-3 ಸ್ಪೂನಷ್ಟು ಬೇಯಿಸ್ಕೊಂಡಿದ್ನಲ್ಲ ಅಷ್ಟನ್ನು ಇಲ್ಲಿ ಹಾಕಿ ಕಲಿಸ್ತಾ ಇದ್ದೀನಿ. ಈ ಸಬ್ಬಕ್ಕಿಗೆ ಯಾವುದೇ ರೀತಿ ಫ್ಲೇವರ್ಸ್ ಇರೋದಿಲ್ಲ, ಹಾಗಾಗಿ ಈ ಮ್ಯಾಂಗೋ ಕಸ್ಟರ್ಡ್ ಡೆಸರ್ಟಲ್ಲಿ ಯಾವುದೇ ರೀತಿ ರುಚಿಯಲ್ಲಿ ಏನು ಚೇಂಜ್ ಆಗೋದಿಲ್ಲ. ನಾನಿಲ್ಲಿ ಹಾಕ್ತಾ ಇರೋ ಉದ್ದೇಶ ಅದು ತಂಪು ಕೊಡುತ್ತೆ, ನಮ್ಮ ದೇಹಕ್ಕೆ ತಂಪಾಗಿರುತ್ತೆ. ಹಾಗಾಗಿ ಈ ಬೇಸಿಗೆಯಲ್ಲಿ ಅದು ತುಂಬಾ ಅವಶ್ಯಕತೆ ಇರುತ್ತೆ. ಹಾಗಾಗಿ ನಾನಿಲ್ಲಿ ಸಬ್ಬಕ್ಕಿನ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ನೆನೆಸಿಟ್ಟಿರುವಂತಹ ಚಿಯಾ ಸೀಡ್ಸ್ನ ಕೂಡ ಇಲ್ಲಿ 2-3 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ಇದು ಕೂಡ ನಮ್ಮ ದೇಹನ ತಂಪು ಮಾಡಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಹಾಗಾಗಿ ನಾನಿಲ್ಲಿ ಸಬ್ಬಕ್ಕಿ ಮತ್ತು ಚಿಯಾ ಸೀಡ್ಸ್ ಕೂಡ ಹಾಕ್ತಾಯಿದ್ದೀನಿ. ಇದರಲ್ಲಿ ಯಾವುದೇ ರೀತಿ ರುಚಿಯಲ್ಲೇನು ಬದಲಾವಣೆ ಆಗೋಲ್ಲ. ನೋಡ್ತಾ ಇದ್ದೀರಲ್ಲ, ತುಂಬಾ ಸೂಪರಾಗಿರುವಂತಹ ಮನೆಯಲ್ಲೇ ಮಾಡ್ಬೋದಾದಂತಹ ಮ್ಯಾಂಗೋ ಕಸ್ಟರ್ಡ್ ಡೆಸರ್ಟ್ನ ನಾವು ರೆಡಿಯಾಗಿದೆ. ಇದನ್ನು ನಾವೀಗ ಸರ್ವಿಂಗ್ ಬೌಲಿಗೆ ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಇದನ್ನು ನಾವು ನಾವು ತಿಂತೀವಿ ಅನ್ನೋ ಟೈಮಲ್ಲೇ ನಾವು ಫ್ರಿಡ್ಜಿಂದ ತೆಗೆದುಬಿಟ್ಟು ಇದಕ್ಕೆ ಚಿಯಾ ಸೀಡ್ಸ್ ಆಗಿರ್ಬೋದು, ಸಬ್ಬಕ್ಕಿ ಆಗಿರ್ಬೋದು, ಹಾಗೆಯೇ ಮ್ಯಾಂಗೋ ಪೀಸಸ್ನ ಹಾಕ್ಕೊಂಡು ಅವಾಗೇ ತಿನ್ನಬೇಕು. ಸ್ವಲ್ಪ ಬಿಟ್ಟು ತಿಂದರೆ ಅದರದ್ದು ರುಚಿ ಅಥವಾ ಮಜಾ ಬರಲ್ಲ. ಹಾಗಾಗಿ ಇದನ್ನು ನಾವು ಆವಾಗೇ ತಿಂತೀವಿ ಅಂದಾಗ ಅದನ್ನು ಈ ರೀತಿಯಾಗಿ ಮಾಡಿಕೊಂಡು ಗಾರ್ನಿಷ್ ಕೂಡ ಮಾಡಿಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಹಾಗೆಯೇ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಕೂಡ ಮಾಡಿ, ಮಿಸ್ ಮಾಡಬೇಡಿ. ನೋಡ್ತಾ ಇದ್ದೀರಲ್ಲ, ಇದನ್ನು ನಾನು ಬೇಯಿಸಿದ್ವಲ್ಲ ಆ ಸಬ್ಬಕ್ಕಿ ಮತ್ತು ಮ್ಯಾಂಗೋ ಪೀಸಸ್ಸಿಂದ ಇದನ್ನು ಗಾರ್ನಿಷ್ ಮಾಡ್ತಾಯಿದ್ದೀನಿ.